ರಾಜ್ಯ ಸರ್ಕಾರ ನೋಡಿ, ಈ ಹತ್ಯೆಯಲ್ಲಿ ಸುಖಾನಂದ್ ಶೆಟ್ಟಿಯ ಹತ್ಯೆ ಆರೋಪಿ ಮತ್ತು ಕ್ಯಾಂಡಲ್ ಸಂತುನ ಹತ್ಯೆಯ ಆರೋಪಿ ನೌಷದ್ ಎಂಬಾತ ಈ ಹತ್ಯೆಯಲ್ಲಿದ್ದಾನೆ. ನೌಷದ್ ಯಾರು? ಇವನಿಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಜೊತೆ ನಂಟು ಇದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಈ ಹತ್ಯೆಯಲ್ಲಿ ಫಾಜಿಲ್ನ ಅಣ್ಣ ಯಾರಿದ್ದಾನೆ ಆದಿಲ್, ಇವನು ಈ ಕೇಸಲ್ಲಿದ್ದಾನೆ. ಹಾಗಾಗಿ ಆದಿಲ್ಗೂ ಕೂಡ PFI ಜೊತೆ ಸಂಪರ್ಕ ಇದೆ ಎಂಬುವಂಥದ್ದು ಇವತ್ತು ಸುದ್ದಿಗಳು ಹರಡ್ತಾ ಇದೆ. ಹಾಗಾಗಿ ನಾನು 11 ಜನ ಕಾವಲಿ ಬಂಧನ ಮಾಡಿದರೆ ಮಾತ್ರ ಅಲ್ಲ, ಇವತ್ತು PFI ಏನು ಇದೊಂದು ಸುಭಾಷ್ ಶೆಟ್ಟಿಯ ಹತ್ಯೆ ಒಬ್ಬ ವ್ಯಕ್ತಿಯ ಹತ್ಯೆ ಅಲ್ಲ. ಇದು ಇಡೀ ಕರಾವಳಿ ಭಾಗದಲ್ಲಿ ಹಿಂದೂಗಳಿಗೆ ಈ ಹತ್ಯೆಯ ಮುಖಾಂತರ ಭಯ ಇರಬೇಕು, ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, PFI ಬ್ಯಾನ್ ಆದರೂ ನಾವು ಜೀವಂತವಾಗಿ ಇದ್ದೇವೆ ಎಂಬುದನ್ನು. We at East Point Group of Institutions offer a wide range of courses that provide limitless opportunities, building skills over 2 decades. ತೋರಿಸಿಕೊಡಲಿಕ್ಕೆ ಮಾಡಿದಂತಹ ಇದೊಂದು ವ್ಯವಸ್ಥಿತವಾದಂತಹ ಇದೊಂದು ಹತ್ಯೆ. ಅದಕ್ಕೋಸ್ಕರ ಇವತ್ತು ಶಾಂತಿಯುತವಾಗಿದ್ದಂಥ ಕರಾವಳಿಯಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಿದ್ದು ಯಾರು? ಸುಭಾಷ್ ಶೆಟ್ಟಿಯ ಹತ್ಯೆ ಕಾರಣದಿಂದಾಗಿ ಇವತ್ತು ಈ ಘಟನೆಗಳಾಗ್ತಾ ಇದೆ. ಹಾಗಾಗಿ ಇಲ್ಲಿ ಅಶಾಂತಿಯ ನಿರ್ಮಾಣ ಆಗಬೇಕು, ಭಯವನ್ನು ಹಿಂದೂಗಳಲ್ಲಿ ಭಯ ಹುಟ್ಟಿಸಬೇಕೆಂಬ ಕಾರಣಕ್ಕೋಸ್ಕರ ಸುಭಾಷ್ ಶೆಟ್ಟಿಯ ಹತ್ಯೆ ಆಗಿದೆ. ಹಾಗಾಗಿ ಇದರ ಹಿಂದೆ ನೇರವಾಗಿ PFIಯ ಕೈವಾಡ ಇದೆ. ಅದಕ್ಕೋಸ್ಕರ ಇವತ್ತು ನಾವು ಆಗ್ರಹ ಮಾಡಿದ್ದು ಅದಕ್ಕೋಸ್ಕರ ರಾಷ್ಟ್ರೀಯ ತನಿಖಾ ದಳದಿಂದ ಇದು ತನಿಖೆ ನಡೆಸಲಿ ಅಂತ. ಈಗ ಇನ್ನೊಂದು ಅಂತ ಹೇಳಿದ್ರೆ ಅಶ್ರಫ್ ಮತ್ತೆ ಅದನ್ನು ಕೊಡಬೇಕು. ನೋಡಿ, ನೀವು ಸುಭಾಷ್ ಶೆಟ್ಟಿ ಕೇಸನ್ನು ಮತ್ತು ಅಶ್ರಫ್ ಮತ್ತು ರೆಹಮಾನ್ ಕೇಸನ್ನು ಇದಕ್ಕೆ ಒಂದಕ್ಕೆ ಜೋಡಿಸುವುದು ಸರಿಯಲ್ಲ. ಅಶ್ರಫ್ನ ಏನು ಇವತ್ತು ಸಾವಾಗಿದೆ ಅದೊಂದು ಆಕಸ್ಮಿಕ ಘಟನೆ. ಅದು ಯಾರೋ ಇದನ್ನು ಪ್ಲ್ಯಾನ್ ಮಾಡಿ ಯಾರೋ ಒಂದು ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಆದಂಥ ಘಟನೆ ಅಲ್ಲ. ಕ್ರಿಕೆಟ್ ಆಟ ಆಡಬೇಕಾದ್ರೆ ಅಲ್ಲಿ ಇದ್ದಂಥ ಯುವಕರು ಯಾರೋ ಒಬ್ಬ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಾನೆಂಬ ಕಾರಣಕ್ಕೋಸ್ಕರ ಅವನನ್ನು ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ, ಯಾವ ರೀತಿ ಅವನ ಸಾವಾಗಿದೆ ಅಂತೇಳಿ. ಸಹಜವಾಗಿ ಎಲ್ಲ ಹೇಳ್ತಾ ಇದ್ದಾರೆ 25 ಫೀಟಿನ ಅಲ್ಲಿ ಹಳ್ಳ ಇತ್ತು, ತೋಡು ಇತ್ತು, ಗುಂಡಿ ಇತ್ತು, ಅದಕ್ಕೆ ಹೋಗಿ ಬಿದ್ದು ಅವನು ಸತ್ತಿದ್ದಾನೆ ಎಂಬಂಥ ಕೂಡ ಮಾಹಿತಿ ಇದೆ. ನಾನು ಹೇಳ್ತಿರೋದು ಇದನ್ನು ಪ್ರಶ್ನೆ ಮಾಡುವುದರಲ್ಲಿ ತಪ್ಪಿಲ್ಲ. ನಾವು ಪಾಕಿಸ್ತಾನದ ಕ್ರಿಕೆಟ್ ತಂಡ ಭಾರತಕ್ಕೆ ಬಂದು ಆಟ ಆಡಬೇಕಾದ್ರೆ ನಾವು ಪ್ರಶ್ನೆ ಮಾಡುವಂಥ ಈ ದೇಶದ ಜನ ನಮ್ಮ ಕರಾವಳಿ ಭಾಗದಲ್ಲಿ ಗಲ್ಲಿ ಕ್ರಿಕೆಟ್ ಆಟ ಆಡಬೇಕಾದ್ರೆ ಯಾರಾದರೂ ಒಬ್ಬ ಪಾಕಿಸ್ತಾನದ ಪರ ಘೋಷಣೆ ಹಾಕಿದರೆ ಸಹಜವಾಗಿ ಪ್ರಶ್ನೆ ಮಾಡ್ತಾರೆ. ಬಹುಶಃ ಆ ರೀತಿ. ಹಾಗಾಗಿ ಆಕಸ್ಮಿಕವಾದಂಥ ಘಟನೆ ಅದು. ಇನ್ನು ಎರಡನೇದು ರೆಹಮಾನ್ ಹತ್ಯೆ ಏನಿದೆ, ಇವತ್ತು ಇದನ್ನು ಕೂಡ ನಮ್ಮ ಸಂಘಟನೆ ಮೇಲೆ ಸಂಘಟನೆ ಮಾಡ್ತಾಯಿದೆ ಎಂಬಂಥದ್ದನ್ನು ಇವತ್ತು ಬಿಂಬಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾಯಿದ್ದಾರೆ. ನಮಗೆ ಇವತ್ತು ಬಂದಂಥ ಮಾಹಿತಿ ಪ್ರಕಾರ ಇದು 2 ತಿಂಗಳ ಹಿಂದೆ ಅಲ್ಲಿ ಹಿಂದೂಗಳ ಮೇಲೆ ಆದಂಥ ಹಲ್ಲೆಗೆ ಪ್ರತೀಕಾರವಾಗಿ ಆದಂತಹ ಒಂದು ಹತ್ಯೆ ಎಂಬುದು ಇವತ್ತು ಸುದ್ದಿ ಬರ್ತಾ ಇದೆ. ಯಾರೋ ಅಲ್ಲಿ ಊರುಗಳಲ್ಲಿ ಸುದ್ದಿ ಆಗ್ತಾಯಿದೆ ಇದು ವೈಯಕ್ತಿಕ ಕಾರಣಕ್ಕೋಸ್ಕರ ಆದಂಥ ಕೇಸು ಹತ್ಯೆ ಅಂತೇಳಿ. ಅಥವಾ ಇನ್ನೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ ಮರಳು ದಂಧೆಗೋಸ್ಕರ ಈ ಹತ್ಯೆ ಆಗಿದೆ ಅಂತೇಳಿ. ಹಾಗಾಗಿ ಸುಭಾಷ್ ಶೆಟ್ಟಿ ಕೇಸಿಗೂ ಈ ಕೇಸಿಗೂ ಒಂದೇ ರೀತಿಯಲ್ಲಿ ನೋಡುವುದು ಸರಿಯಲ್ಲ. ನಾನು ಹೇಳೋದು ಕುಡುಪು ಅಶ್ರಫ್ ಹತ್ಯೆಯೂ ತನಿಖೆ ಆಗಲಿ, ರೆಹಮಾನ್ ಹತ್ಯೆಯೂ ತನಿಖೆ ಆಗಲಿ, ಸತ್ಯಾಂಶ ಹೊರಗೆ ತರಲಿ ಪೊಲೀಸರು. ಅದರಲ್ಲಿ ಯಾರೋ ಸಮಾಜ ದ್ರೋಹಿಗಳು ದೇಶದ್ರೋಹಿಗಳು ಆ ಕೃತ್ಯದಲ್ಲಿದ್ದರೆ ತನಿಖೆ ನಡೆಸಲಿ.